ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾನೇ ರಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಒಂದು ಸಂಚಿಕೆಯಲ್ಲೂ ಕೂಡ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಪರಿಚಯಿಸ್ತೀವಿ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ. ಸೊ ಈ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ರು ಸಾಧಕಿ ನನ್ನೊಟ್ಟಿಗೆ ಇದ್ದಾರೆ. ಸೊ ಇವರ ಪರಿಚಯವನ್ನ ನಾನು ಮಾಡಿಸ್ತಾ ಹೋಗ್ತೀನಿ. ಇವರು ಸ್ವಾತಂತ್ರ್ಯ ಹೋರಾಟಗಾರರ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಒಬ್ಬಳು ಮಹಿಳಾ ಸಾಧಕಿ, ಹಾಗೆ ಪ್ರೊಫೆಸರ್, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸಾಹಿತಿ ಕೂಡ, ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ, ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಸಾಧನೆ ಹೇಗಿತ್ತು, ಇವರು ಪಟ್ಟಂತಹ ಶ್ರಮ ಯಾವ ರೀತಿ ಆಗಿತ್ತು, ಸೊ ಕಷ್ಟದ ದಿನಗಳು ಯಾವ ರೀತಿ ಆಗಿತ್ತು, ಇಷ್ಟೆಲ್ಲ ಪ್ರಶಸ್ತಿಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಪರಿಶ್ರಮ ಏನಿತ್ತು, ಸೊ ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನ ಇವತ್ತಿನ ನಾನೇ ರಾಣಿ ಕಾರ್ಯಕ್ರಮದ ಮುಖಾಂತರವಾಗಿ ಪರಿಚಯಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ನಾನೇ ರಾಣಿ ಡಾಕ್ಟರ್ ಸಮತಾ ಬಿ ದೇಶಮನೆಯವರು. ಸೊ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ, ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ ಮುಂಚಿನ ದಿನಗಳಲ್ಲಿ ಹೆಣ್ಮಕ್ಳು ಅಂದ್ರೆ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ರು, ಮಕ್ಕಳನ್ನ ಅಡಿಯುವಂಥ ಒಂದು ಯಂತ್ರ ಅಂತ ಹೇಳ್ತಾ ಇದ್ರು ಮುಂಚಿನ ದಿನಗಳಲ್ಲಿ. ಬಟ್ ನೀವು ಅಂಥ ಒಂದು ನಿಯಮಗಳನ್ನ ಹೊರಗಡೆ ಹಾಕಿ ಇವತ್ತು ಸಮಾಜದಲ್ಲಿ ಒಂದು ಗುರುತಿಸ್ಕೊಂಡಿದ್ದೀರಾ, ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮಗೆ ಪ್ರೀತಿಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು. ಓಕೆ, ಇನ್ನು ಸ್ವಾತಂತ್ರ್ಯ ಹೋರಾಟಗಾರರ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಒಂದು ಹೆಣ್ಮಗಳು ನಮ್ಮ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅಪ್ಪ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಸೊ ಇವರ ಅಪ್ಪನಿಗೆ 7 ಮಕ್ಕಳು. ಸೊ 7 ಮಕ್ಕಳು ಕೂಡ ಇವತ್ತು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೀರಾ. ಇದು ಒಂದು ರೀತಿಯಾದಂಥ ಸಾಧನೆನೇ ಸರಿ. ಸೊ ಹೇಗಾಯ್ತು ಮ್ಯಾಮ್, ಮೊಟ್ಟ ಮೊದಲನಾಗಿ 7 ಜನರು ಕೂಡ ಆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಒಂದು ಸಾಧಕರಾಗಿ, ಮಹಿಳಾ ಸಾಧಕರಾಗಿ ನಿಂತಿದ್ದೀರಾ. ಸೊ ಹೇಗೆ ಅನ್ಸುತ್ತೆ ಈ ಕ್ಷಣಗಳು? ತಂದೆ ಹೋರಾಟಗಾರರು ಅಂತ ತಾವು ಹೇಳಿದ್ದೀರಿ. ಅವರು ಜಯಪ್ರಕಾಶ್ ನಾರಾಯಣ್, ಗಾಂಧೀಜಿ, ನೆಹರೂಜಿ, ಇಂದಿರಾಜಿ, ಅಂಬೇಡ್ಕರು, ಜಗಜೀವನ್ ರಾಮ್ ಇಂಥವರೆಲ್ಲ ಭಾಷಣಗಳನ್ನೆಲ್ಲ ಕೇಳಿ ನಮ್ಮ ಮಕ್ಕಳು ಕೂಡ ಹಾಗೆ ಆಗಲಿ, ನಮ್ಮ ಮಕ್ಕಳು ಸಮಾಜ ಸೇವೆ ಮಾಡಲಿ ಅನ್ನೋದು ಅವ್ರ ಕನಸಾಗಿತ್ತು. ಅವರು ಮನೆಯಲ್ಲಿ ಹೆಣ್ಣು ಗಂಡು ವ್ಯತ್ಯಾಸ ಮಾಡದೆ, ಲಿಂಗ ತಾರತಮ್ಯ ಮಾಡ್ದೇನೆ ಎಲ್ಲ 8 ಜನ ಮಕ್ಕಳಿಗೂ ಕೂಡ ಸಮಾನವಾದ ಶಿಕ್ಷಣ ಮತ್ತು ಸಮಾನತೆಯನ್ನ ಮನೆಯಲ್ಲೇನೆ ಪ್ರಾರಂಭ ಮಾಡಿರೋದು. ನಮ್ಗೆ ಅವರು ತಾಯಿ ಓದ್ಕೊಂಡಿಲ್ಲ, ರೋಡಿನ ಮೇಲೆ ತರಕಾರಿ ಮಾರುವರು ನಮ್ಮಮ್ಮ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರು ಏನ್ ಕೇಳಿ ಬಂದ್ತಾ ಇದ್ರು ಭಾಷಣ, ಅದು ಬಂದು ನಮ್ಮಮ್ಮನಿಗೆ ಹೇಳ್ತಾ ಇದ್ರು. ನಮ್ಮಮ್ಮ ಅದು ಕೇಳಿ ಮತ್ತೆ ಅಲ್ಲಿರ್ತಕ್ಕಂಥ 5-6 ಜನರಿಗೆ ಹೀಗೆ ಹೀಗೆ ನೀವು ಮಕ್ಕಳಿಗೆ ಓದಿಸ್ಬೇಕು ಅಂತ. ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಪರಿಸರ, ನಾವು ಹುಟ್ಟಿರೋ ಪರಿಸರ ಒಂದು ಇಡೀ ಕರ್ನಾಟಕದಲ್ಲೇ ದೊಡ್ಡ ಕೊಳಚೆ ಪ್ರದೇಶ, ಸ್ಲಮ್. ಅಲ್ಲಿ ಪ್ರತಿಯೊಬ್ರು ಕೂಲಿ ಮಾಡುವಂತ ಜನ. ನಮ್ಮಮ್ಮ ಕೂಡ ಬೆಳಿಗ್ಗೆ ಎದ್ದು ತರಕಾರಿ ಮಾರೋದಕ್ಕೆ ಹೋಗ್ತಾ ಇದ್ರು. ನಮ್ಗೆ ಮಾರ್ಗದರ್ಶಕರು ಅಂದ್ರೆ ತಂದೆ ತಾಯಿನೇ, ಒಂದು ಒಳ್ಳೆ ಎನ್ವೈರ್ಮೆಂಟು ಅಂದ್ರೆ ಮನೆನೇ, ನಮ್ಮ ಕುಟುಂಬ. ಸೊ ಹಾಗಾಗ್ಬಿಟ್ಟು ತಂದೆ ಹೇಳುವ ಮಾತುಗಳನ್ನ ಅಮ್ಮ ನಮ್ಗೆಲ್ಲೂ ಹೊರಗೆ ಬಿಡ್ದೇನೆ ಓದೋದ ಕಡೆಗೆ ಹೆಚ್ಚು ಗಮನ ಕೊಡುವ ರೀತಿಯಲ್ಲಿ ಒಳ್ಳೆ ಒಳ್ಳೆ ಮಾತುಗಳು. ನಮ್ಮ ಮನೆಗೆ ಯಾವತ್ತೂ ವೈಯಕ್ತಿಕವಾದ ಚರ್ಚೆಗಳು ಯಾವತ್ತೂ ಆಡ್ಲಿಲ್ಲ. ಪ್ರತಿಯೊಬ್ರು ಜಗತ್ತಿನ ಬಗ್ಗೆ, ಜಗತ್ತಿನಲ್ಲಿ ಏನ್ ನಡೀತಾ ಇದೆ, ವಿಶ್ವದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಈಗಾಗ್ಲೇನೆ 3 ಜನ ರಾಷ್ಟ್ರಪತಿಗಳು ಪದಕಗಳನ್ನು ಕೊಟ್ಟಿರ್ತಕ್ಕಂತಹ ಉದಾಹರಣೆ ಒಂದೇ ಕುಟುಂಬದಲ್ಲಿ. ಪ್ರಣವ್ ಮುಖರ್ಜಿ ಅವರು ಸ್ವತಂತ್ರ ಹೋರಾಟಗಾರರಾಗಿ 100 ವರ್ಷ ಆಚರಣೆ ಮಾಡಿದಕ್ಕೆ ತಂದೆಯವ್ರಿಗೆ ಕೊಡ್ತಾರೆ. ಬಾಬುರಾವ್ ದೇಶಮಾನ್ಯ, ನನಗೆ ಪ್ರತಿಭಾದೇವಿ ಪಾಟೀಲ್ ಅವರು ಚಿನ್ನದ ಪದಕ ಕೊಡ್ತಾರೆ. ಅಕ್ಕನಿಗೆ ಈಗ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಒಂದೇ ಕುಟುಂಬದಲ್ಲಿ ಯಾವತ್ತೂ ನೀರು ಕುಡಿಯಕ್ಕೆ ಸಿಗದೆ ಇರ್ತಕ್ಕಂತಹ ಜಿಲ್ಲೆಯಲ್ಲಿ 2 ಬಾರಿ ಮುಖ್ಯಮಂತ್ರಿಯನ್ನ ಕೊಟ್ಟರು. ಒಂದು ಮಾನ್ಯ ವೀರೇಂದ್ರ ಪಾಟೀಲ್ ಅವರು, ಮಾನ್ಯ ಧರ್ಮಸಿಂಗ್ ಅವರು. ಅಂತಹ ಜಿಲ್ಲೆಯಿಂದ ಬಂದರೂ ಕೂಡ ನಾವು ಕಡು ಬಡತನದಿಂದ ಇದ್ದಂತಹ ಕುಟುಂಬ. ಇವತ್ತು ನಮ್ಮ ಕುಟುಂಬ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಒಂದೇ ಕುಟುಂಬದಿಂದ 7 ಜನ ಡಾಕ್ಟರೇಟ್ ಆಗಿರೋದಕ್ಕೇನೆ. ಸೊ ಹಾಗಾಗಿ ಕುಟುಂಬದಲ್ಲಿ ಒಂದು ಮಾರ್ಗದರ್ಶನ ಇದ್ರೆ ನಾವು ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ತಂದೆನೇ ನಮಗೆ ಉದಾಹರಣೆ ಆಗ್ತಾರೆ. ಮ್ಯಾಮ್, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಪ್ರತಿ ಹೆಣ್ಮಕ್ಳಿಗೂ ಕೂಡ ಒಂದು ಆಸೆ ಇರುತ್ತೆ. ನಾವು ಆಸೆ ಪಟ್ಟಿದ ತಕ್ಷಣ ಆ ಒಂದು ಫೀಲ್ಡ್ಗೆ ಹೋಗಬೇಕು ಅಥವಾ ಆ ಸಾಧನೆ ಮಾಡಬೇಕು, ಸಾಧನೆ ಆಗೋದು ಅಷ್ಟು ಸುಲಭ ಅಲ್ಲ.
ಸೊ ನಾವು ಹೇಳಿದಷ್ಟು ಸುಲಭ ಅಲ್ಲ. ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಈಗಿನ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಟಿಪ್ಸ್ನ ಕೊಡ್ತೀರಾ? ಅಥವಾ ಏನು ಒಂದು ಪರಿಶ್ರಮ ಕಠಿಣವಾಗಿ ಹೇಗೆ ಇರಬೇಕು ಅಂತ ಹೇಳ್ತೀರಾ? ಮನೆಯಿಂದನೇ ಅದು ಶಿಕ್ಷಣ ಪ್ರಾರಂಭ ಆಗಬೇಕು. ತಂದೆ ತಾಯಿಗಳು ಸ್ಫೂರ್ತಿ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಸಲಹೆಗಳು ಕೊಡಬೇಕು. ಅವರಿಗೆ ನಮ್ಮ ತಂದೆ ತಾಯಿ ಯಾವತ್ತೂ ನಮಗೆ ಇವತ್ತಿನವರೆಗೂ ನೀವು 6 ಗಂಟೆ ಒಳಗಾಗಿ ಮನೆಗೆ ಬನ್ನಿ, ಕತ್ಲಾಗದ್ರ ಒಳಗಾಗಿ ಮನೆಗೆ ಬನ್ನಿ ಅಂತ ಇಲ್ಲಿವರೆಗೆ ಯಾವತ್ತೂ ಹೇಳಿಲ್ಲ. ಹಾಗಾಗಿ ಸ್ವತಂತ್ರ ಅಂತ ಹೇಳಿದ್ರೆ ಮಹಿಳೆಗೆ ಅವಳಿಗೆ ಗೊತ್ತು ನಾನು ಹೇಗೆ ಬದುಕಬೇಕು ಅಂತ. ಅವರಿಗೆ ಆ ರೀತಿಯಾದ ಸ್ವತಂತ್ರ ಕೊಡಬೇಕು. ಸ್ವತಂತ್ರ ಅಂದ್ರೆ ದೇಶಕ್ಕೆ ಸ್ವತಂತ್ರ, ನಮ್ಗೆ ವೈಯಕ್ತಿಕವಾಗಿ ಸ್ವತಂತ್ರ ಬೇಕಲ್ವಾ? ಆ ಸ್ವತಂತ್ರವನ್ನ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳೇ ಕೊಟ್ರು. ಈಗ ಉದಾಹರಣೆಯಾಗಿ ನಮ್ಮ ತಂದೆ 17ನೇ ವಯಸ್ಸಿಗೆ ಗಾಂಧೀಜಿಯವರ ಭಾಷಣವನ್ನ ಕೇಳಿದ್ದಾರೆ. ಅದು ಪ್ರಭಾವ ಆಯ್ತು ಅವರಿಗೆ. ಪ್ರಭಾವ ಆಗಿ ನಾನು ಈ ದೇಶಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಅವರು ಚಳುವಳಿಯಲ್ಲಿ, ಸ್ವತಂತ್ರದ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಆವಾಗ ಅವರು ಬಲಗಣ್ಣೆ ಕಳ್ಕೊಂಡ್ ಬಿಡ್ತಾರೆ. ಹೋರಾಟದಲ್ಲಿ ಭಾಗವಹಿಸಿದಾಗ ಯಾರ್ದು ಕೈ ಕತ್ತರಿಸ್ತದೆ, ಯಾರ್ದು ಕಾಲು ಹೋಗ್ತದೆ, ಹಾಗೇನೆ ಹೋದಾಗ ಇವ್ರದು ಬಲಗಣ್ಣೆ ಹೋಗ್ಬಿಡ್ತದೆ. 17ನೇ ವಯಸ್ಸದಲ್ಲಿ ಶಾಶ್ವತವಾಗಿ ಕುರುಡು ಅವರು. ಅವರ ಕೆಲಸವನ್ನ ನೋಡಿ, ಅವರ ಸಾಧನೆಯನ್ನ ನೋಡಿ ಕೇಂದ್ರ ಸರ್ಕಾರ ಅವರಿಗೆ ಈ ದೇಶವೇ ಮಾನ್ಯ ಮಾಡೋ ಕೆಲಸ ನೀವು ಮಾಡಿದ್ದಕ್ಕಾಗಿ ನಿಮ್ಮ ಪರಂಪರೆ, ನಿಮ್ಮ ಸಂತತಿ ಇರುವವರೆಗೂ ಭಾರತ ಸರ್ಕಾರ ನಿಮಗೆ ದೇಶಮಾನ್ಯ ಅನ್ನೋ ಬಿರುದನ್ನ ನಾವು ಕೊಡ್ತೀವಿ ಅಂತ ಹೇಳಿ ದೇಶಮಾನ್ಯ ಅನ್ನೋ ಸರ್ನೇಮನ್ನ ಕೊಟ್ಟಿದ್ದಾರೆ. ನಿಮಗೆ ಸರ್ಕಾರದಿಂದ ಬಂದಂತ ಒಂದು ಸರ್ನೇಮ್ ಅಂತ ಹೇಳಿದ್ರೆ ತಪ್ಪಾಗ್ಲ? ಹೌದು, ಸರ್ಕಾರದಿಂದ ಬಂದಿರೋದು ಅದು. ಅವಾಗ ಕೇಂದ್ರ ಸರ್ಕಾರದಿಂದ 26 ಜನವರಿಗೆ ಆಹ್ವಾನ ಪತ್ರ ಬರ್ತಿತ್ತು ಅಪ್ಪನಿಗೆ ನೀವು ಡೆಲ್ಲಿಗೆ ಬರಬೇಕು ಅಂತ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರದಿಂದ ಗವರ್ನರ್ ಅವ್ರ ಕಡೆಯಿಂದ ಆಹ್ವಾನ ಪತ್ರ ಇತ್ತು ಚಾಕೂಟಕ್ಕೆ. 104 ವರ್ಷದವರೆಗೂ ನಮ್ಮ ತಂದೆ ಬದುಕಿದ್ರು. 104 ವರ್ಷ ಕೂಡ ಈ 2 ಆಹ್ವಾನಗಳನ್ನ ಕೇಂದ್ರ ಸರ್ಕಾರದಿಂದ ನಮ್ಮ ಮನೆಗೆ ಬರ್ತಿತ್ತು. ಎಲ್ಲರೂ ಶಿಕ್ಷಣ ಆದ್ರೇನೆ ನಿಮ್ ಜಾತೀಯತೆ ಹೋಗ್ತದೆ, ಅಸಮಾನತೆ ಹೋಗ್ತದೆ, ಲಿಂಗ ತಾರತಮ್ಯ ಹೋಗ್ತದೆ. ಈ ಎಲ್ಲ ಹೋಗ್ಬೇಕು ಅಂದ್ರೆ ಉನ್ನತವಾದ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿ ಮನೆಯಲ್ಲೇ ತಂದೆ ತಾಯಿಗಳೆಲ್ಲ ನಮಗ್ ಕೂಡಿಸಿ ಹೇಳ್ತಾ ಇದ್ರು. ನಾವು ಕೂಡ ಅವರ ಕನಸುಗಳು ಏನೇನಿತ್ತು ಆ ಕನಸೆಲ್ಲ ನನಸು. ಮೊದಲನೇ ಅಕ್ಕ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಅವರು ಕ್ಯಾನ್ಸರ್ ಹಾಸ್ಪಿಟಲ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗ್ತಾರೆ, ವಿಶ್ವವಿಖ್ಯಾತರು. ಅಣ್ಣ ಸುಪ್ರೀಂ ಕೋರ್ಟ್ ಜಡ್ಜು ಅಜಯ್ ಘೋಷ್ ದೇಶಮಾನ್ಯ ಅಂತ ಅವರು. ಇನ್ನೊಬ್ರು ವಿಶ್ವದ ಪ್ರಪ್ರಥಮ ಮಹಿಳಾ ಸೂಪರ್ ಮಾರ್ಕೆಟ್ ಅಂತ ಗುಲ್ಬರ್ಗದಲ್ಲಿದೆ, ಆ ಮಹಿಳಾ ಸೂಪರ್ ಮಾರ್ಕೆಟ್ದ ಅಧ್ಯಕ್ಷೆ ಡಾಕ್ಟರ್ ಯುಗಾಂತ್ರಿ ದೇಶಮಾನ್ಯ ಅಂತ. 4ನೇಯವಳು ನಾನು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 26 ವರ್ಷದಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಜಾಗೃತಿ ದೇಶಮಾನ್ಯ ಅಂತ ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಲ್ಲಿ ಪ್ರೊಫೆಸರ್ ಎಕನಾಮಿಕ್ಸ್ ಅವಳು. ನಂತರದವರು ಡಾಕ್ಟರ್ ನಾಗರತ್ನ BBMPಯಲ್ಲಿ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ ಇದ್ದಾರೆ. ಡಾಕ್ಟರ್ ಇಂದುಮತಿ ದೇಶಮಾನ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗುಲ್ಬರ್ಗ ಪೂಜ್ಯ ದೊಡ್ಡಪ್ಪ ಅಪ್ಪ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿದ್ದಾರೆ. ಡಾಕ್ಟರ್ ಜಯಶ್ರೀ ದೇಶಮಾನ್ಯ ಧಾರವಾಡ ಯೂನಿವರ್ಸಿಟಿಯಲ್ಲಿ ಇತಿಹಾಸ ವಿಭಾಗ. ಹೀಗೆ ಪ್ರತಿಯೊಬ್ಬರು ಶಿಕ್ಷಣದ ಮೂಲಕವಾಗಿ ಸಮಾಜ ಕಟ್ಟುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಶ್ರೇಯಸ್ಸನ್ನ ನಾವು ಈ ದೇಶದ ಮೊಟ್ಟಮೊದಲನೆಯ ಶಿಕ್ಷಕಿ ಸಾವಿತ್ರಿಬಾಯಿ ಫೂಲೆ ಮತ್ತು ಜ್ಯೋತಿಬಾ ಫೂಲೆ ಅವರ ಪಾದಕ್ಕೆ ನಾವು ಅರ್ಪಿಸಕ್ಕೆ ಇದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಾವು. ಇನ್ನು ಮೇಡಮ್ ಏನು ಅಂತ ಹೇಳಿದ್ರೆ ನೀವು 7 ಜನ ಅಕ್ಕ ತಂಗಿಯರು ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೀರಾ. ಓಕೆ, ಸೊ ಶಿಕ್ಷಣ ಅನ್ನೋಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ನಮ್ಮ ಜೀವನದ ಪರಿವರ್ತನೆಗಾಗಿ ಅಥವಾ ನಮ್ಮ ಸ್ಥಾನಮಾನದ ಬದಲಾವಣೆಗಾಗಿ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಈಗ ನಾವು ಒಂದು ಕೊಳಚೆ ಪ್ರದೇಶದಲ್ಲಿ ಹುಟ್ಟಿದೀವಿ, ಹಾಗೆ ಇರಬೇಕು ಅಂತ ಹೇಳಿ ಏನು ಸಮಾಜದಲ್ಲಿ ಎಲ್ಲೂ ಬರವಣಿಗೆಯಲ್ಲಿ ಇಲ್ಲ. ಸೊ ನಾವು ಶಿಕ್ಷಣವನ್ನ ಪಡೆದಾದ್ಮೇಲೆ ಈಗ ಆರ್ಥಿಕವಾಗಿ ಸಬಲರಾಗ್ತೀವಿ. ಆರ್ಥಿಕವಾಗಿ ಸಬಲರಾದ್ರೆ ಜನ ನಮ್ಮನ್ನು ಗುರುತಿಸುವ ರೀತಿ ಬೇರೆ ಆಗ್ತದೆ, ನಮ್ಮನ್ನ ಗೌರವಿಸುವ ರೀತಿಗಳು ಬೇರೆ ಆಗ್ತದೆ. ಉನ್ನತವಾದ ಸ್ಥಾನಮಾನಕ್ಕೆ ಹೋದಾಗ ನಮಗೆ ಗೌರವ ಬೇರೆ ಆಗ್ತದೆ. ಉನ್ನತವಾದ ಹುದ್ದೆಗೆ ಹೋದಾಗ ನಾವು ಕೂಡ ಸಮಾಜಕ್ಕೆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಅವಕಾಶಗಳು ಸಿಗ್ತದೆ. ಅಂದ್ರೆ ಈಗಿನ ಕಾಲದಲ್ಲಿ ನೀವು ಆವಾಗ ಪಟ್ಟಂತಹ ಶ್ರಮಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾರ್ಥಿಗಳ ಬಗ್ಗೆ, ಹಾಗೆ ಸುಮಾರು ವಿದ್ಯಾರ್ಥಿಗಳಿಗೆ PhD ಪದವಿಯನ್ನ ನೀವು ಕೊಟ್ಟಿದ್ದೀರಾ. ಸೊ ಹೇಗೆ ಅನ್ಸುತ್ತೆ ಈಗಿನ ಸಿಚುಯೇಷನ್ ಎಲ್ಲ? ಆವಾಗ ನಮಗೆ ಅನುಕೂಲತೆ ಇರಲಿಲ್ಲ, ಈಗೆಲ್ಲ ಅನುಕೂಲತೆ ಇದೆ ಅವರಿಗೆ. ಒಂದು ಮೊಬೈಲ್ ಅವರು ಒಂದು ಫಿಂಗರ್ ಟಚ್ ಮಾಡಿದ್ರೆ ವರ್ಲ್ಡ್ ಇನ್ಫಾರ್ಮೇಶನ್ ನೋಡ್ಬೋದು, ಡಿಜಿಟಲ್ ವರ್ಲ್ಡ್ ಇದೆ.
ಆದರೆ ನಮ್ಮ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತಲೂ ದೇಶದ ವಿದ್ಯಾರ್ಥಿಗಳು ಹ್ಮ್ ಅದು ಉಪಯೋಗ ಆಗ್ತಾ ಇದೆ. ಹ್ಮ್ ಯಾಕಂತ ಹೇಳಿದ್ರೆ ಅದರಲ್ಲಿ ರೆಡಿಮೇಡ್ ಎಲ್ಲ ಆನ್ಸರ್ಸ್ಗಳಿದೆ ಈಗ. ಹ್ಮ್ ಅದರಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಹ್ಮ್. ಡಿಜಿಟಲ್ ವರ್ಲ್ಡ್ ನೋಡ್ತಾರೆ, ಅಭಿವೃದ್ಧಿಯನ್ನ ನೋಡ್ತಾರೆ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರು ತಯಾರಿ ಆಗ್ತಾ ಇದ್ದಾರೆ. ಮಹಿಳೆ ಪುರುಷರಿಗಿಂತಲೂ ಹೆಚ್ಚು ಸ್ಪರ್ಧೆಯಾಗಿ ನಿಲ್ತಾ ಇದ್ದಾರೆ. ಮ್ಯಾಮ್, ನಿಮ್ಮ ಒಂದು ಕಥೆಯನ್ನು ಕೇಳ್ತಾ ಹೋದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ ನಮಗೆ. ಸೊ ಯಾಕಂತ ಹೇಳಿದ್ರೆ ನಿಮ್ಮ ತಾಯಿನೇ ನಿಮಗೆ ಗುರು ಆದ್ರು, ತಾಯಿ ತಂದೆನೇ ಗುರು, ಮತ್ತೆ ತಾಯಿ ಓದಿರ್ಲಿಲ್ಲ ಅಂತ ಬೇರೆ ಹೇಳಿದ್ರೆ. ಸೊ ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಸ್ಟೂಡೆಂಟ್ಸ್ಗೆ ಎಲ್ಲಾ ರೀತಿಯಾದಂಥ ಫೆಸಿಲಿಟಿ ಇದೆ, ಆದ್ರೂ ಕೂಡ ಅವರು ಸಾಧನೆಯ ಮೆಟ್ಟಿಲನ್ನ ಹತ್ತಕ್ಕಾಗ್ತಿಲ್ಲ. ಇದಕ್ಕೆ ಏನು ಡ್ರಾಬ್ಯಾಕ್ ಅಂತ ನಿಮ್ಮ ಪ್ರಕಾರವಾಗಿ? ನಮ್ಮ ತಾಯಿಯ ಹೆಸರು ರತ್ನ ಅಂತ. ಹ್ಮ್ ಅನರ್ಘ್ಯ 8 ರತ್ನಗಳು ಅಂತ ನಮ್ಮನ್ನ ಹೇಳ್ತಾರೆ. ಹ್ಮ್ ಹ್ಮ್ ತಾಯಿ, ಈಗ ನಾನು ಸುಮಾರು ಒಂದು 80 ಪುಸ್ತಕದ ಮೇಲ್ಪಟ್ಟು ಬರೆದಿದ್ದೀನಿ. ತಾಯಿಯ ಮಾತೆ ನನಗೆ ಪ್ರೇರೇಪಣೆ. ಹ್ಮ್ ರೊಟ್ಟಿ ಮಾಡ್ತಾರೆ ನಮ್ಮ ಗುಲ್ಬರ್ಗದಲ್ಲಿ. ಹ್ಮ್ ನಮ್ಮನ್ನೆಲ್ಲ 7 ಜನರಿಗೆ ಅಡಿಗೆ ಮಾಡ್ಕೊಂಡು ಊಟ ಕೊಡುವಾಗ ಅಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅಮ್ಮ ಊಟ ಕೊಡ್ತಾ ಇದ್ರು. ಹ್ಮ್ ಆವಾಗ ನಮ್ಮನ್ನು ಓದಿಸ್ತಾ ಇದ್ರು ಅವರು. ಹ್ಮ್ ಅವ್ರಿಗೆ ಏನು ತಿಳಿತಿರ್ಲಿಲ್ಲ, ಆದ್ರೆ ಓದ್ರಿ ಓದ್ರಿ ಅಂತ. ಹಾ. ನಾವ್ ಏನ್ ಓದ್ತಾ ಇದೀವಿ ಅವ್ರಿಗೆ ಅರ್ಥ ಆಗ್ತಿತ್ತು. ಹಾ. ಆವಾಗ ಒಂದ್ಸಲ ನಮ್ಮ ಅಮ್ಮ ನನ್ನನ್ನ ಕರೆದು ಹೇಳಿದ್ರು, ಹ್ಮ್ ಎಷ್ಟು ದಿನ ಅಂತ ನೀವು ಬೇರೆಯವ್ರು ಬರೆದಿದ್ದು ಬುಕ್ ಓದ್ತೀರಿ? ನೀವು ಬರೆದಿದ್ದು ಬುಕ್ ಬೇರೆಯವ್ರು ಓದ್ಬೇಕಲ್ಲ. ನೀವು ಅಕ್ಷರ ಜ್ಞಾನ ಹೊಂದಿದ್ದೀರಿ ತಾನೆ, ನೀವು ಅಕ್ಷರದಿಂದ ನೀವು ಪುಸ್ತಕ ಬರೆಯೋದನ್ನ ರೂಢಿಸ್ಕೊಳ್ಳಿ. ಹ್ಮ್ ತಪ್ಪು ತಡಿ, ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನಿಮ್ಗೆ ತಿದ್ದುಕೋಬಹುದು. ಹ್ಮ್ ಹ್ಮ್ ಈ ಇನ್ನೊಬ್ರು ಬರೆದಿದ್ದನ್ನ ಓದೋದ್ ಬಿಟ್ಬಿಟ್ಟು ಹ್ಮ್ ನೀವು ಕೂಡ ಇನ್ನೊಬ್ರು ಹಾಗೆ ಆಗ್ರಿ, ಹ್ಮ್ ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗ್ರಿ. ಹ್ಮ್ ಆ ದೊಡ್ಡ ವ್ಯಕ್ತಿ ಆದಾಗ ನಿಮ್ಮ ಸ್ಥಾನಮಾನಗಳು ಬದಲಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಹ್ಮ್. ಅವರು ಸಮಾಜದಲ್ಲಿ ಬಹಳಷ್ಟು ಪರಿವರ್ತನೆ ಆಗ್ಬೇಕು ಅಂದ್ರೆ ಕುಟುಂಬದಿಂದನೇ. ಅದು ತಂದೆ ತಾಯಿನೇ ಮೊದಲನೇ ಗುರು ಅಂತ ಹೇಳಿ ನಾನು ಒಪ್ಕೊಳ್ತೀನಿ. ಮನೆ ಕುಟುಂಬ ಅಂತ ಹೇಳಿದ್ರೆ ಅದು ಗುರುಕುಲ, ಹ್ಮ್ ಅದು ಒಂದು ಗುರುಕುಲ. ಹ್ಮ್ ಅಲ್ಲಿ ಮೂಲ ಹ್ಮ್ ಅಂಕುರ ಆಗುವಂತಹ ಮಾನಸಿಕ ನಮ್ಮ ಬೀಜ ಏನಿದೆ, ಹೃದಯದಿಂದ ಮಾನಸಿಕವಾಗಿ ಬರುವಂಥದ್ದು, ಸಮಾಜದ ಏನಾಗಬೇಕು ನಾವು ಅನ್ನೋದನ್ನ ತಾಯಿ ತಂದಿನ ಮೂಲ ಗುರುಗಳು ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವಿ. ನಮ್ಮ ತಂದೆ ತಾಯಿನೇ ನಮಗೆ ಮೂಲ ಮಂತ್ರ ಹೇಳಿದ್ದೇನೆಂದ್ರೆ, ಶಿಕ್ಷಣದಿಂದ ಸಮಾಜದಲ್ಲಿ ನಾವು ಎಲ್ಲವೂ ಪಡೆಯಬಹುದು. ದ ಎಜುಕೇಶನ್ ಈಸ್ ದ ಮಾಸ್ಟರ್ ಕೀ ಟು ಓಪನ್ ದ ಆಲ್ ಡೋರ್ಸ್ ಇನ್ ದ ಸೊಸೈಟಿ. ವೀಕ್ಷಕರೇ, ಇವತ್ತಿನ ನಾನೇ ರಾಣಿ ಯಾರು ಅಂತ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅವರ ಬಾಲ್ಯ ಜೀವನ ಹೇಗಿತ್ತು, ಅವರ ಶ್ರಮ ಹೇಗಿತ್ತು, ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೇಗೆ ಅವರು ಪಾದಾರ್ಪಣೆ ಮಾಡಿದ್ರು, ಅದರ ಶ್ರಮ ಹೇಗಿತ್ತು ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಸಾಹಿತ್ಯ ಲೋಕಕ್ಕೆ ಅವರು ಪಾದಾರ್ಪಣೆ ಮಾಡ್ತಾರೆ, ಅಂದರೆ ಎಂಟ್ರಿಯನ್ನು ಕೊಡ್ತಾರೆ. ಆ ಸಾಹಿತ್ಯ ಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟಾಗ ಅವರು ಪಟ್ಟಂಥ ಶ್ರಮ ಹೇಗಿತ್ತು ಅನ್ನೋದನ್ನ ಈಗಿನ ಒಂದು ಹಂತದಲ್ಲಿ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸುಮಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಒಂದು ಪುಸ್ತಕ ಚಲನಚಿತ್ರವಾಗುತ್ತೆ, ಜೊತೆಗೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುತ್ತೆ. ಸೊ ಆ ಪುಸ್ತಕದ ಹೆಸರೇ ಮಾತಂಗಿ ದೀವಟಿಕಿ ಅಂತ. ನೋಡಿ, ಇದೇ ಪುಸ್ತಕ. ಸೊ ಈ ಪುಸ್ತಕವನ್ನ ಮೇಡಮ್ ಯಾಕೆ ಬರೀತಾರೆ, ಏನ ಒಂದು ಹಿನ್ನೆಲೆ ಇಟ್ಕೊಂಡು ಬರೀತಾರೆ, ಸೊ ಇದನ್ನ ಬರೀಲಿಕ್ಕೆ ಯಾರ ಪ್ರೇರೇಪಣೆ ಆಗತ್ತೆ, ಸೊ ಇದರ ಹಿಂದಿನ ಕತೆ ಏನು ಅಂತ ಡೀಟೇಲ್ ಆಗಿ ಕೇಳ್ತಾ ಹೋಗೋಣ. ಮೇಡಮ್ ಏನ್ ಹೇಳ್ತಾರೆ ಬನ್ನಿ. ಮ್ಯಾಮ್, ಈ ಪುಸ್ತಕವನ್ನ ಬರೀತೀರಾ, ಸೊ ಇದು ಆತ್ಮಕಥೆ ಆಧಾರಿತವಾಗಿ ಒಂದು ಪುಸ್ತಕವನ್ನ ಬರೀತೀರಾ. ದಲಿತ ಮಹಿಳಾ ಪ್ರಥಮ ಆತ್ಮಕಥೆಯಾಗಿ ಹೊರಗಡೆ ಬರುತ್ತೆ. ಇದು ಚಲನಚಿತ್ರವಾಗುತ್ತೆ, ಎಲ್ಲರ ಮನ್ನಣೆಯನ್ನ ಕೂಡ ಪಡ್ಕೊಳ್ಳುತ್ತೆ, ಸೊ ಪ್ರಶಸ್ತಿಗಳನ್ನ ಮುಡಿಗೇರಿಸ್ಕೊಳ್ಳುತ್ತೆ. ಹಾಗಿದ್ರೆ ಇದರ ಹಿನ್ನೆಲೆ ಏನು? 13th ಫಿಲಂ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಹ್ಮ್ ಟಾಪ್ 10 ಅಲ್ಲೇ ಸ್ಕ್ರೀನಿಂಗ್ ಆದ ಮೊದಲನೇ ಸಿನಿಮಾ. ಹ್ಮ್ ಹ್ಮ್ ಅಲ್ಲಿ ಒರಿಯನ್ ಮಾಲ್ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಹೇಳ್ತಾರೆ, ಹ್ಮ್ ಕಲಾತ್ಮಕ ಚಲನಚಿತ್ರ ಇಲ್ಲಿವರೆಗೂ ಹ್ಮ್ 1000 ಆಸನಗಳು ತುಂಬಿ ನೆಲದ ಮೇಲೆ ಕುಳಿತು ನಿಂತು ನೋಡಿದ ಇತಿಹಾಸದ ಮೊದಲನೇ ಚಲನಚಿತ್ರ ಇದು ಅಂತ ಹೇಳಿ ಅದು ಪೇಪರ್ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದವರೇ ಹೇಳುವಂತ ಸಂಗತಿ. 50 ವರ್ಷದ ಒಳಗೆ ಆತ್ಮಕಥೆಯನ್ನ ಬರೆದ ಮೊದಲನೆಯವಳು ನಾನೇನೆ. ಅದು ಈಗ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್, ತೆಲುಗು ಕೂಡ ಪ್ರಿಂಟ್ ಆಗಿದೆ. ಬಹಳ ಈಗ 10 ವರ್ಷ ಆಗೋಯ್ತು ಪುಸ್ತಕ. 2015ರಲ್ಲಿ ಪ್ರಕಟಣೆ ಆಗಿ 25ನೇ ವರ್ಷದವರೆಗೂ ಕೂಡ 2025ನೇ ವರ್ಷದಲ್ಲೂ ಕೂಡ ಇನ್ನೂ ಜೀವಂತವಾಗಿದೆ. ಪುಸ್ತಕ ಅಕ್ಷರ ಜ್ಞಾನ ಇರೋರು ಮಾತ್ರ ಅದು ಅರ್ಥ ಆಗ್ತದೆ. ಮಾಧ್ಯಮ ಚಲನಚಿತ್ರ ಅಕ್ಷರ ಇಲ್ಲದೆ ಇರೋರಿಗೂ ಕೂಡ ತಲುಪ್ತದೆ ಅನ್ನುವ ನಿಟ್ಟಿನಲ್ಲಿ ನಾನು ಅದನ್ನ ಪ್ರತಿ ಒಂದು ಶಾಲೆಗಳಲ್ಲಿ, ಡೆಲ್ಲಿಯಲ್ಲಿ 2 ಸಲ ಆ ಸಿನಿಮಾವನ್ನ ಸ್ಕ್ರೀನಿಂಗ್ ಮಾಡಿ ತೋರಿಸಿದ್ದೆ.
ರಾಯಚೂರು ವಿಶ್ವವಿದ್ಯಾಲಯ, ಈ ಬೆಂಗಳೂರಲ್ಲಿ 3 ಸಲ ತೋರಿಸಿದೀವಿ. ಎಲ್ಲೆಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇಳ್ತಾರೆ, ಹಾಸನ, ರಾಯಚೂರು, ಬೆಳಗಾಮು, ಬೆಂಗಳೂರಿನ ಅಧಿವೇಶನದಲ್ಲಿ ಆಯ್ತು. ಮಾನ್ಯ ಬಸವರಾಜ ಹೊರಟ್ಟಿ ಅವರು ತಮ್ಮ ಸಭಾಪತಿಯ ಚೇಂಬರ್ ಅಲ್ಲೇನೆ ಎಲ್ಲಾ ಸ್ಟಾಫ್ಗಳಿಗೆ ಕರೆದು ಕೂಡಿಸ್ಬಿಟ್ಟು ಆ ಚಲನಚಿತ್ರನ ಸ್ವತಃ ಹೊರಟ್ಟಿಯವರೇ ವೀಕ್ಷಣೆ ಮಾಡಿದ್ದಾರೆ. ಬಹಳಷ್ಟು ಕಡೆಗೆ ಅದರ ಬಗ್ಗೆ ಈಗ ಮಾತುಕತೆ ಆಗ್ತಾ ಇದೆ. ಇಷ್ಟೇ ಕಾರಣ, ಕೊಳಚೆ ಪ್ರದೇಶದವರು ಕೂಡ ದೊಡ್ಡ ಸಾಧಕರಾಗಬಹುದು ಅನ್ನುವ ಸಂದೇಶ ಅದರಲ್ಲಿದೆ. ಯಾವುದರ ಮೂಲಕ ಅಂತ ಹೇಳಿದ್ರೆ ನಮ್ಮ ಬದ್ಧತೆ, ನಮ್ಮ ಶಿಸ್ತು, ನಮ್ಮ ಶಕ್ತಿ, ನಮ್ಮ ಭಕ್ತಿ ಎಲ್ಲ ಶಿಕ್ಷಣದ ಕಡೆಗೆ. ಈಗ ಅದೇ ಪುಸ್ತಕ ನನ್ನ ಕೈಲೂ ಕೂಡ ಇದೆ ವೀಕ್ಷಕರೇ. ಏನು ಅಂತ ಹೇಳಿದ್ರೆ ಕೋವಿಡ್ ಸಮಯದಲ್ಲಿ ಭಾಗ 1 ಮತ್ತು ಭಾಗ 2 ಈ 2 ಪುಸ್ತಕಗಳು ಬಿಡುಗಡೆ ಆಗತ್ತೆ. ಸೊ ಇದು ಕೋವಿಡ್ ನ ಕುರಿತಾಗಿ ಬರ್ದಿರೋಂಥದ್ದು ಒಂದು ಪುಸ್ತಕ. ಕೋವಿಡ್ ಟೈಮಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ದೇಶನೇ ಒಂದು ಅಲ್ಲೋಲ ಕಲ್ಲೋದ ಒಂದು ಪರಿಸ್ಥಿತಿಗೆ ವಿಶ್ವ ಮಾಸ್ಕ್ ಹೌದು, ನಾವು ಬದುಕ್ತಿವೋ ಇಲ್ವೋ, ನಾವು ಅಂದ್ರೆ ಬದುಕೋದೇ ಒಂದು ಹೋರಾಟ ಆಗ್ಬಿಟ್ಟಿತ್ತು ಅವಾಗಿನ ಒಂದು ಇದ್ರಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಅಗೇನ್ ನೀವು ಪುಸ್ತಕವನ್ನ ಬರೀತೀರಾ, ಇದ್ರಲ್ಲೂ ಒಂದು ಕೂಡ ಒಂದು ಸಂದೇಶವನ್ನ ಜನಗಳಿಗೆ ತಲುಪಿಸ್ತೀರಾ. ಸೊ ಇದಕ್ಕೆ ಏನು ಒಂದು ಈ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ, ಹಿನ್ನೆಲೆ ಏನು ಅಂತ ಈ ಪುಸ್ತಕ ಬರೀ ಸ್ಲೇಯರ್ ಕರೋನಾ ಅಂದ್ರೆ ಗಂಡಾಂತರ ಕರೋನಾ ಅನ್ನೋದ್ರಿಂದ ನಮ್ಮ ಸಮಾಜದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅಂತ, ಈ ಸಮಾಜದ ಮೇಲೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಏನೇನ್ ತೊಂದರೆ ಆಗ್ತಾ ಇದೆ, ಮಾನಸಿಕ ಒತ್ತಡಗಳು ಏನೇನ್ ಆಗ್ತಾ ಇದೆ, ಅದ್ರ ಜೊತೆಗೆ ಅಲ್ಲಿ ಶೈಕ್ಷಣಿಕವಾಗಿ ಏನೇನ್ ಆಗ್ತಾ ಇದೆ, ಸಾಮಾಜಿಕ ಬದಲಾವಣೆಗಳು ಏನೇನ್ ಆಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಡೈವರ್ಸ್ ಗಳೆಲ್ಲ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಮಾನಸಿಕ ಒತ್ತಡಕ್ಕೆ ಕಾರಣಗಳೇನು, ಸಮಾಜದ ಕುಟುಂಬದಲ್ಲಿ ಹೊಂದಾಣಿಕೆ ಯಾಕೆ ಆಗ್ತಾ ಇಲ್ಲ, ಯುವಶಕ್ತಿ ಪೋಲ್ ಆಗ್ತಾ ಇದೆ ಅಂದ್ರೆ ಕಾರಣ ಏನು, ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು, ಯಾಕೆ ನಮ್ಮಲ್ಲಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಇವೆಲ್ಲ ಸಾಮಾಜಿಕ ಸಮಸ್ಯೆಗಳು. ಇವುಗಳನ್ನ ನಾವು ಸ್ಥೂಲವಾಗಿ ಅಧ್ಯಯನ ಮಾಡಿ ಪರಿಹಾರವನ್ನ ಹೇಳಬಹುದು. ಕ್ಲಾಸಲ್ಲಿ ಇರ್ತಕ್ಕಂತಹ ಮಕ್ಕಳುಗಳಿಗೆ ನಾವು ಆ ಮಕ್ಕಳುಗಳಿಗೂ ಒಳ್ಳೆಯ ಸಂದೇಶಗಳನ್ನ ಹೇಳ್ಬೋದು. ನೀವು ಗ್ರಾಮೀಣದಿಂದ ಬಂದವರಿಗೆ ಒರಿಜಿನಲ್ ಆದ ಪ್ರತಿಭೆ ಇರ್ತದೆ, ನೀವು ಸ್ವಲ್ಪ ಕಷ್ಟಪಟ್ರೆ ನೀವು ದೊಡ್ಡ ವ್ಯಕ್ತಿಗಳಾಗಬಹುದು. ಅಂಬೇಡ್ಕರ್ ಅವರಿಗೆ 10x10 ಮನೆ ಇತ್ತು, ಇವತ್ತು ವಿಶ್ವ ಮಾನ್ಯ ಆಗಿದ್ದಾರೆ ಅವರು. ಅವರ ಬರ್ತ್ಡೇಯನ್ನ ಇಡೀ ವಿಶ್ವವೇ ಜ್ಞಾನದ ದಿನ ಅಂತ ಹೇಳ್ತೀವಿ, ಜ್ಞಾನದ ಸಂಕೇತ ದಿನ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಬೇರೆ ಯಾರಿಗೂ ಕೂಡ ನಾವು ಈ ಮಹಿಳೆಯರ ಸಾಧನೆ ಇವತ್ತೆಲ್ಲ ಎಲ್ಲಿ ವಿಶ್ವದಲ್ಲಿ ನೋಡಿದ್ರು ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮನೇ ನಾವು ಹೇಳ್ತೀವಿ, ಸಂವಿಧಾನನೇ ಹೇಳ್ತೀವಿ. ಇನ್ನು ಇದಾಗಿತ್ತು ಸಾಹಿತ್ಯ ಲೋಕದ ಇವರ ಕತೆ. ಓಕೆ, ಸಾಹಿತ್ಯ ಲೋಕಕ್ಕೆ ಹೇಗೆ ಎಂಟ್ರಿ ಕೊಟ್ರು, ಅದರ ಶ್ರಮ ಹೇಗಿತ್ತು ಅಂತ ತಿಳ್ಕೊಂಡಿದ್ದಾಯ್ತು. ಹಾಗೆ ಇವರು ಪುಸ್ತಕಗಳು ಸುಮಾರು 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಪ್ರತಿ ಪುಸ್ತಕಕ್ಕೂ ಕೂಡ ಅದಕ್ಕೆ ಆದಂಥ ಒಂದು ಮಾನ್ಯತೆ ಇದೆ, ಅದಕ್ಕೆ ಆದಂಥ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಇರುವಂತಹ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಸಾಹಿತ್ಯ ಲೋಕದ ಮುಖಾಂತರವಾಗಿ. ಇನ್ನು ನಿಮಗೂ ಕೂಡ ಒಬ್ಳು ಮಗಳಿದ್ದಾಳೆ ಅಂತ ಕೇಳ್ಪಟ್ಟೆ. ಮಗಳೂ ಕೂಡ ಇದೇ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾಳ ಅಥವಾ ಹೇಗೆ, ಏನು? ಮಗಳು ಅಗ್ರಿಕಲ್ಚರ್ MSc ಮುಗಿಸಿ ಈಗ ಅಗ್ರಿಕಲ್ಚರ್ ಅಲ್ಲಿ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ PhD ಯನ್ನ ಮಾಡ್ತಾ ಇದ್ದಾಳೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ. ಏಕೈಕ ಮಗಳು ಪ್ರಜ್ಞಾ ಸಿಂಗ್ ಗ್ರೋವರ್ ಅಂತ. ನೀವು ಅಷ್ಟು ಹೆಣ್ಣು ಮಕ್ಕಳು ಕೂಡ 7 ಜನ ಅಕ್ಕ ತಂಗಿಯರು ಕೂಡ ಒಂದು ಸ್ಥಾನದಲ್ಲಿದ್ದೀರಾ. ಈಗ ಮಗಳು ಕೂಡ ಅದೇ ಸ್ಥಾನಕ್ಕೆ ಬರುವಂತ ಒಂದು ಹಾದಿನಲ್ಲಿ ಇದ್ದಾಳೆ. ಇನ್ನು ಪೊಲಿಟಿಕಲ್ ಅಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ಏನಾದ್ರೂ ಎಂಟ್ರಿ ಕೊಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ? ತುಂಬಾ ಇಂಟ್ರೆಸ್ಟ್ ಇದೆ. ಈಗ ನಾನು ರಿಟೈರ್ಡ್ ಆದ ತಕ್ಷಣನೇ ಇನ್ನಷ್ಟು ಜನಸೇವೆ ಮಾಡೋದಕ್ಕೆ ನನಗೆ ಜನ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಹೋಗೋಕ್ಕೆ ನನಗೆ ಅವಕಾಶ ಇದೆ. ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ 371 ದಲಿತ ಮಹಿಳೆ, ಶಿಕ್ಷಣ ಪಡೆದಂತಹ ಮಹಿಳೆ. ಹಾಗಾಗಿ ಸರ್ಕಾರ ಅವಕಾಶ ಕೊಟ್ಟರೆ ನಾವು ಕೂಡ ಜನಸೇವೆ ಅವರೊಟ್ಟಿಗೆ ಹೋಗ್ಬಹುದು, ಮಾಡಬಹುದು. ನನ್ನ ಹಸ್ಬೆಂಡ್ ಪ್ರೊಫೆಸರ್ ಚಾಂದ್ ರಾಮ್ ಗ್ರೋವರ್ ಅಂತ, ಪ್ರಿನ್ಸಿಪಲ್ ಸೈಂಟಿಸ್ಟ್. ಅವರು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ 14th ಏಪ್ರಿಲ್ಗೆ ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಮದುವೆ ಮಾಡ್ಕೊಂಡಿದೀವಿ. ತಂದೆ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿದೀವಿ. ಜಾತಿ ಧರ್ಮ ಇವುಗಳ ಎಲ್ಲೆಗಳನ್ನ ಮೀರಿದಂತಹ ನಮ್ಮ ಕುಟುಂಬ. 7 ಜನ ಹೆಣ್ಮಕ್ಳಲ್ಲಿ 5 ಜನ ಮದುವೆ ಆಗಿದ್ದೀವಿ. 5 ಜನ ಬೇರೆ ಸ್ಟೇಟ್ದವರಿಗೇನೆ ತಂದೆ ತಾಯಿ ನೋಡಿ ಗುಲ್ಬರ್ಗದಲ್ಲೇನೆ ನಮ್ಮನ್ನ ಮದುವೆ ಮಾಡಿದ್ದಾರೆ. ಬಸವ ಜಯಂತಿ ದಿನ ಬಸವಣ್ಣನ ಮೂರ್ತಿ ಎದುರು ಒಬ್ರು ಮದುವೆ, ಅಂಬೇಡ್ಕರ್ ಮೂರ್ತಿ ಎದುರು ಒಬ್ರು ಮದುವೆ, ಜಗಜೀವನ್ ರಾಮ್ ಮೂರ್ತಿ ಎದುರು ಒಳಗಡೆ, ಬುದ್ಧನ ಮೂರ್ತಿ ಎದುರು ಒಂದು, ಈ ತರ 5 ರಾಜ್ಯದವರೆಗೂ 5 ನಾಯಕರ ಸಮ್ಮುಖದ ಮೂರ್ತಿ ಎದುರುಗಡೆ ನಮ್ಮನ್ನ
ಮದುವೆ ಮಾಡಿದ್ದಾರೆ. ಬೌದ್ಧ ಧರ್ಮ ವಿಶ್ವದ ಧರ್ಮ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರು ಬೌದ್ಧ ಧರ್ಮದ ಸಂಪ್ರದಾಯದ ಪ್ರಕಾರ ನನ್ನ ಮದುವೆ ಮಾಡಿದ್ದಾರೆ. ಅಪ್ಪ ಅಮ್ಮ ಅಂತ ಹೇಳಿದ್ರೆ ಈ ಮಂತ್ರ ಮಾಂಗಲ್ಯ ಕುವೆಂಪು ಅವರದು ಮಂತ್ರ ಮಾಂಗಲ್ಯದ ತರ, ಅಲ್ಲಿ ನಮ್ಮಲ್ಲಿ ಕೂಡ ಮಂತ್ರ ಮಾಂಗಲ್ಯನೇ. ಬೌದ್ಧ ಧರ್ಮ ಅಂದ್ರೆ ಮಂತ್ರ ಮಾಂಗಲ್ಯದ ತರ, ಆ ತರ ಮಾಡಿ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಂದು ಮಾದರಿಯ ಮದುವೆ ಅಂತ ಹೇಳಿ ಅವಾಗ ಜನ ಕೊಂಡಾಡ್ತಾ ಇದ್ರು. ತಂದೆ ಏನೇ ಮಾಡಿದ್ರು ಕೂಡ ತಂದೆ ಎಲ್ಲರಿಗಾಗಿ ಸಮಾಜಕ್ಕಾಗಿ ಆಲೋಚನೆಯನ್ನ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಮಾದರಿ ಹೆಣ್ಮಕ್ಳಾಗಿ ನೀವು 7 ಜನ ಕೂಡ ಇದ್ದೀರಾ ಅಂದ್ರೆ ತಪ್ಪಾಗ್ಲಾರ್ದು. ಹೌದು ಮೇಡಮ್. ಓಕೆ, ಇನ್ನು ಕೊನೆಯದಾಗಿ ಈಗಿನ ಯಂಗ್ಸ್ಟರ್ಸ್ಗೆ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಉತ್ಸಾಹದಿಂದ ಇರಬೇಕು, ಖುಷಿಯಾಗಿರ್ಬೇಕು, ಕನಸುಗಳಿರ್ಬೇಕು, ಕನಸಿನ ಜೊತೆ ನಮ್ಮ ಪ್ರಯತ್ನ ಇರಬೇಕು. ಅದನ್ನ ಸಾಧಿಸೋಕೆ ನಾವು ಯಾವ ದಾರಿಗೆ ಹೋದ್ರೆ ನಾವು ಯಶಸ್ಸು ಆಗ್ತೀವಿ ಅಂತೇಳಿ ಆಮಿಷಗಳು ಬೇಕಾದಷ್ಟು ಇರ್ತವೆ, ಅಡೆತಡೆಗಳು. ಅವೆಲ್ಲವನ್ನ ಬಿಟ್ಟು ಒಂದೇ ದಾರಿಗೆ ಹೋಗಿ ನಮ್ಮ ಗುರಿ ಎಡೆಗೆ ನಮ್ಮ ನಡಿಗೆ ಮಾಡ್ಕೊಂಡ್ರೆ ನಾವು ಅದು ಯಶಸ್ವಿ ಆಗ್ತೀವಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಕನಸುಗಳಿರ್ಬೇಕು, ಒಬ್ಬ ಆದರ್ಶ ಮಾದರಿ ಇರಬೇಕು. ನನಗೆ ನಮ್ಮ ತಂದೆ ತಾಯಿನೇ ನನಗೆ ಮಾದರಿಯಾಗಿ ನನಗೆ ಕಾಣ್ತಾರೆ. ಅದರ ನಂತರದಲ್ಲಿ ನಾವು ಅಂಬೇಡ್ಕರ್ ಅವರ ವಿಚಾರಗಳಿಗೆ ಮಾದರಿಯನ್ನ ಹೇಳ್ತೀವಿ, ಬುದ್ಧರ ಮಾದರಿಯ ವಿಚಾರಗಳನ್ನ ಹೇಳ್ತೀವಿ. ಬುದ್ಧನನ್ನ ನಾವು ಒಪ್ಪಿಕೊಳ್ತೀವಿ ಅಂತಲ್ಲ, ವಿಚಾರಗಳಿಗೆ ಒಪ್ಪಿಕೊಳ್ತೀವಿ. ನಾವು ಯಾವುದೇ ಒಂದು ಆಲೋಚನೆ ಇದ್ರೆ ಆ ಆಲೋಚನೆಗೆ ಒಪ್ಕೊಳ್ತೀವಿ. ನಾವು ಸಮಾನತೆಯನ್ನ ತರುವಂಥದ್ದು, ಲಿಂಗಭೇದವನ್ನ ದೂರ ಮಾಡುವಂಥದ್ದು, ಪ್ರತಿಯೊಬ್ಬರಿಗೂ ದೇಶದಲ್ಲಿ ನಮ್ಮದು ಪಾಲಿದೆ, ನಾನು ಇದಕ್ಕೆ ಏನಾದ್ರೂ ಮಾಡಬಹುದು ಅನ್ನುವ ಸಮಾನತೆಯ ಮಂತ್ರ ಹೇಳುವಂತವ್ರು ಅವ್ರು ಯಾರೇ ಆಗಿರ್ಲಿ, ಗುಡಿಸಿನಲ್ಲಿರ್ಲಿ, ಬಂಗಲೆಯಲ್ಲಿರ್ಲಿ, ನಮ್ಗೆ ವಿಚಾರಗಳಿಂದ ನಾವು ಗೌರವಿಸಬೇಕೇ ಹೊರತಾಗಿ ವ್ಯಕ್ತಿಯಿಂದ ಅಲ್ಲ. ವ್ಯಕ್ತಿತ್ವಗಳು ಬಹಳ ಮುಖ್ಯ ಆಗ್ತವೆ. ವಿವೇಕಾನಂದ ಅವರು ಹೇಳ್ತಾರೆ, ವ್ಯಕ್ತಿತ್ವ ಗರ್ಜಿಸಲಿ, ನಿಮ್ಮ ಬದುಕು ಸರಳವಾಗಿರ್ಲಿ ಅಂತ. ಕುವೆಂಪು ಅವರು ಹೇಳ್ತಾರೆ, ಟೀಕೆಗಳೆಲ್ಲ ನಶಿಸಿ ಹೋಗ್ತವೆ, ಕಾರ್ಯಗಳು ಮಾತ್ರ ಉಳಿತವೆ ಅಂತ. ಹೀಗೆ ಹೇಳುವಂತಹ ಸರ್ವ ಜನಾಂಗದ ಶಾಂತಿಯ ತೋಟದ ನಮ್ಮ ಭಾರತ ವಿಶಾಲವಾಗಿದೆ, ಸಾರ್ವಭೌಮತ್ವದಿಂದ ಇದೆ, ಪ್ರಜಾಪ್ರಭುತ್ವವನ್ನ ಹೇಳ್ತೀವಿ, ಸಾಮಾಜಿಕ ನ್ಯಾಯ ಹೇಳುವಂತಹ ನಾಯಕರ ಮಧ್ಯೆ ನಾವು ಇದ್ದೇವೆ. ಸೊ ವಿಧಾನಸೌಧ ಆಗ್ಬೋದು, ಪರಿಷತ್ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಪ್ರತಿ ಮಹಿಳೆಗೂ ಒಂದು ಅವರದೇ ಆದ ಗೌರವ ಸ್ಥಾನಮಾನ ಕೊಟ್ಟಿದ್ದೇ ಆದ್ರೆ ನಾವು ಕೂಡ ಬೆಳಿತೀವಿ, ನಮ್ಮ ವಿದ್ಯಾರ್ಥಿ ಕೂಡ ಬೆಳಿತಾರೆ. ಯುವ ಜನಾಂಗಕ್ಕೆ ಅವಕಾಶಗಳು ಸಿಗಬೇಕು, ಯುವ ಜನಾಂಗ ಕೂಡ ಅವರ ಶಕ್ತಿಯನ್ನ ಗೌರವಿಸುವಂತಹ ಸಮಾಜ ಬರಲಿ, ನಮ್ಮಲ್ಲಿ ಪರಿವರ್ತನೆ ಆಗಲಿ. ನಾವು ಕೂಡ ಎಲ್ಲ ರಾಷ್ಟ್ರದಂತೆ ಮುಂದುವರೆದ ರಾಷ್ಟ್ರದಲ್ಲಿ ಒಂದು ರಾಷ್ಟ್ರ ಭಾರತ ಆಗಲಿ, ಭಾರತದ ತ್ರಿವರ್ಣ ಧ್ವಜ, ಅಶೋಕ ಚಕ್ರ ಇರ್ತಕ್ಕಂತಹ ಧ್ವಜ ವಿಶ್ವ ಮಾನ್ಯತೆಯನ್ನ ಪಡೆಯಲಿ ಅನ್ನುವ ಭಾವನೆ ನನ್ನದು. ಇನ್ನು ಮ್ಯಾಮ್, ನೀವು ದೇಶ ವಿದೇಶಗಳನ್ನ ಸುತ್ತಿದ್ದೀರಾ, ವಿದೇಶದಲ್ಲಿ ಹೋದಾಗ ಒಂದು ಮೆಚ್ಚುಗೆಯನ್ನ ಪಡ್ಕೊಂಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ, ಅದೊಂದು ಸ್ಟೋರಿ ಹೇಳೋದಾದ್ರೆ. ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ದುಂಡು ಮೇಜಿನ ಸಮ್ಮೇಳನ ಅಂತ ಮಾಡ್ತಾರೆ. ಅಲ್ಲಿ ನನ್ನ ಪೇಪರನ್ನು ಪ್ರೆಸೆಂಟ್ ಮಾಡೋದಕ್ಕೆ ಆಹ್ವಾನ ಬರ್ತದೆ. ನಾನು ಭಾರತದಿಂದ ಅಲ್ಲಿ ಹೋಗಿ ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀನಿ. ಭಾರತದ ದಲಿತ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿವರೆಗೂ ನಾನೊಂದು 18 ರಾಷ್ಟ್ರಗಳಿಗೆ ಹೋಗಿದ್ದೀನಿ. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನನ್ನ ಪತ್ರಿಕೆಯನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತದೆ. ಯಾಕೆಂದ್ರೆ ಸಬಾಲ್ಟರನ್ ಸ್ಟಡಿ ಬಗ್ಗೆನೇ ನಾನು ಪೇಪರ್ ಪ್ರೆಸೆಂಟ್ ಮಾಡ್ತೀನಿ, ಅಲ್ಲಿ ಪ್ರಬಂಧ ಮಂಡನೆ ಮಾಡ್ತೀನಿ. ಈ ಭಾರತದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಜನ, ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಸಮುದಾಯಗಳ ಬಗ್ಗೆ ವಿಶೇಷವಾಗಿ ನನ್ನ ಅಧ್ಯಯನ, ನನ್ನ ಪತ್ರಿಕೆ ಇರ್ತದೆ. ನನಗೆ ಲಂಡನ್ನಲ್ಲಾಗಬಹುದು, ಜರ್ಮನಿ, ಜಪಾನ್, ಕೆನಡಾ ಎಲ್ಲ 18 ರಾಷ್ಟ್ರಗಳಲ್ಲಿ ಈ ಪತ್ರಿಕೆಯನ್ನು ಪ್ರಬಂಧ ಮಂಡನೆ ಮಾಡಿ ವಾಪಸ್ಸಿಗೆ ನಾನು ಭಾರತಕ್ಕೆ ಬರುವಾಗ ಬಹಳ ಹೆಮ್ಮೆಯಿಂದ ನಾನು ಅಲ್ಲಿನ ಪ್ರಶಸ್ತಿಗಳನ್ನೆಲ್ಲ ಇಲ್ಲಿ ತೋರಿಸಿದಾಗ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಾತಾಡುವಾಗ ಅವರು ಫಾರಿನ್ ರಿಟರ್ನ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಮೊದಲು ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಹೋದಾಗ ಅಲ್ಲಿ ಬಾಗಿಲನ್ನ ಮುಟ್ಟಿ ನಾನು ನಮಸ್ಕಾರ ಮಾಡಿದ್ದೆ. ಯಾಕೆಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟಡಿ ಮಾಡದಂತಹ ಆ ಜಾಗ ಅದು. ಅಲ್ಲಿವರೆಗೂ ನಮಗೆ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಆಗಿದೆ. ಸಿನಿಮಾ ಕೂಡ 223 ಫಿಲಂಗಳ ಸ್ಕ್ರೀನಿಂಗ್ ಟೈಮಲ್ಲಿ ಟಾಪ್ 10 ಅಲ್ಲಿ ನಮ್ಮದು ಸ್ಕ್ರೀನಿಂಗ್ ಆಗಿ ಸೆಲೆಕ್ಟ್ ಆಗಿದೆ. ಇಂತಹ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಾಧನೆಯ ಮೂಲಕ ಇದೆಲ್ಲ ಕ್ರೆಡಿಟ್ ಹೋಗೋದೇನು ಅಂದ್ರೆ ನಮ್ಮ ಶ್ರಮ ಅಂತ ಹೇಳ್ಕೊಳ್ಳೋದ್ಗಿಂತಲೂ ಜನಾಶೀರ್ವಾದ, ನಮ್ಮ ಕುಟುಂಬದ ಮೇಲೆ ಜನರು ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದ ಎಲ್ಲ ಸಾಧ್ಯ ಆಗಿದೆ. ಶರಣರ ನಾಡು, ಸಂತರ ಬೀಡು,
ಗುಲ್ಬರ್ಗ. ಹ್ಮ್ ಅಲ್ಲಿನ ಜನರ ಪ್ರೀತಿ, ಆ ಹ್ಮ್. ಭೂಮಿಯ ಮಣ್ಣಿನ ಕಣಕಣವು ನಮ್ಮನ್ನ ಗೌರವಿಸ್ತದೆ. ಹ್ಮ್ ಇನ್ನೇನ್ ಬೇಕು? ತಂದೆ ತಾಯಿ ಬದುಕಿರುವಾಗ್ಲೇ ನಮ್ಮ ಶ್ರೇಯಸ್ಸನ್ನ ನೋಡಿದ್ದಾರೆ. ಹ್ಮ್ ಅವರು ಕೂಡ ಆತ್ಮ ತೃಪ್ತಿಯನ್ನ ಪಟ್ಕೊಂಡಿದ್ದಾರೆ. ಹ್ಮ್ ಇಂಥ ಮಕ್ಕಳನ್ನ ಹೆತ್ತಿದ್ದು ನಾವು ಸಾರ್ಥಕ ಅಂತ ಹೇಳಿದ್ದಾರೆ. ಕೊನೆಯ ಬಾರಿ ಅಪ್ಪನಿಗೆ ಹ್ಮ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹ್ಮ್ ಗೌರವಿಸಿದ್ದಾರೆ. ಹ್ಮ್ ಅದೆಲ್ಲ ನೋಡಿ ನಮ್ಮ ತಂದೆ ವೇದಿಕೆ ಮೇಲೆ ಹೇಳಿದ್ದಾರೆ, ಹ್ಮ್ 8 ಅನರ್ಘ ಮುತ್ತು ರತ್ನಗಳು ನನಗೆ ಹುಟ್ಟಿರೋದು ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಪದ್ಮಶ್ರೀ ಪ್ರಶಸ್ತಿ 2025ನೇ ಸಾಲಿಗೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ, ಕ್ಯಾನ್ಸರ್ ತಜ್ಞೆ, ಹೆಮ್ಮೆಯ ಈ ದೇಶದ ಮಗಳು, ಹ್ಮ್ ಭಾರತದ ಮಗಳು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನ, ಅವರ ತ್ಯಾಗವೇ ನಮಗೆ ಇಂದು ಗಟ್ಟಿಯಾಗಿ ಹೆಜ್ಜೆ ಇಡಕ್ಕೆ ಸಾಧ್ಯ ಆಯಿತು. ವಿಶೇಷವಾಗಿ ನಾನೇ ರಾಣಿ ಕಾರ್ಯಕ್ರಮದಲ್ಲಿ ಹ್ಮ್ ನಾವು ಅಶ್ವವೇಗ, ಹ್ಮ್ ಅಶ್ವವೇಗದಷ್ಟೇ ಮಹಿಳೆಯರು ಕೂಡ ವೇಗವಾಗಿ ಚಲಿಸಬಹುದು ಹ್ಮ್ ಅನ್ನೋದನ್ನ ಈ ವಾಹಿನಿಯನ್ನ ತೋರಿಸ್ತಾ ಇದೆ. ವಿಶೇಷವಾಗಿ ಆ ತಂಡಕ್ಕೂ ವಾಹಿನಿಗೂ ಅದರ ಮಾಲೀಕತ್ವ ಯಾರಿದ್ದಾರೆ ಅವರಿಗೂ ವಿಶಿಷ್ಟವಾದ ವಿಭಿನ್ನವಾದ ಕಾರ್ಯಕ್ರಮವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಇಂತಹ ಕಾರ್ಯಕ್ರಮ ಇನ್ನಷ್ಟು ಹಲವಾರು ಪ್ರಗತಿಪರವಾಗಿರ್ತಕ್ಕಂಥ ವಿಚಾರಗಳು ಸಮಾಜಕ್ಕೆ ತಲುಪಿಸುವಂತಹ ಈ ವಾಹಿನಿಗೆ ನಾನು ಹೃದಯ ತುಂಬಿ ಅಭಿನಂದನೆಯನ್ನ ಹೇಳ್ತಾ ಶುಭಾಶಯಗಳನ್ನ ಹೇಳ್ತೀನಿ. ನಮಸ್ತೆ. ಓಕೆ ಮ್ಯಾಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಜೊತೆಲಿ ಏನು ಅಂತ ಹೇಳಿದ್ರೆ ಈಗಿನ ಹೆಣ್ಣು ಮಕ್ಕಳಿಗೆ ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಒಂದು ಬಾಲ್ಯ ಜೀವನದಿಂದ ಹಿಡಿದು ಇವತ್ತಿನ ಹಂತದವರೆಗೂ ಈಗ ನೀವು ಆಲ್ರೆಡಿ ಸಮತಾ ಮೇಡಮ್ ಆಸುಪಾಸಿನಲ್ಲಿ 60ರ ಆಸುಪಾಸಿನಲ್ಲಿ ಇದ್ದಾರೆ. ಆದರೂ ಕೂಡ ಅವರ ಉತ್ಸಾಹ ಹೇಗಿದೆ ಅಂತ ಹೇಳಿದ್ರೆ 16 ವರ್ಷದ ಒಂದು ಯುವತಿಯ ಒಂದು ಉತ್ಸಾಹಕ್ಕೆ ಯಾವುದೇ ರೀತಿಯಾದಂಥ ಒಂದು ಕುಂಠಿತ ಆಗಲ್ಲ, ಅಂದರೆ ಅಷ್ಟು ಸರಿಸಮವಾಗಿದೆ. ಸೊ ನಿಮ್ಮ ಉತ್ಸಾಹವೇ ಈಗಿನ ಹೆಣ್ಣು ಮಕ್ಕಳಿಗೆ ಒಂದು ಪ್ರೇರೇಪಣೆ ಆಗಲಿ ಅಂತ ನಾನು ಕೂಡ ಆಶಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಜೊತೆಲಿ ಏನು ಅಂತ ಹೇಳಿದ್ರೆ ನಿಮ್ಮ ಅಮೂಲ್ಯವಾದಂಥ ಸಮಯನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ. ಹಾಗೆ ನಿಮ್ಮ ಒಂದು ಶ್ರಮದ ಒಂದಷ್ಟು ಉದಾಹರಣೆಗಳನ್ನು ನಮಗೆ ಹೇಳಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ನಾನೇ ರಾಣಿ ಕಾರ್ಯಕ್ರಮದ ಮುಖಾಂತರವಾಗಿ ಒಬ್ಬ ಮಹಿಳಾ ಸಾಧಕಿಯನ್ನ ಗುರುತಿಸಿ ನಿಮಗೆ ಪರಿಚಯಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.